ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದ ಹಾಗೆ ಕಾರ್ ಡ್ರೈವಿಂಗ್ ಕಲಿತಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ಹಾಗೆ ತುಂಬ ಜನ ಅಕ್ಕ ನಿಮ್ಮ ಕಾರ್ ಡ್ರೈವಿಂಗ್ ಹೋಗೋಷ್ಟೊತ್ತಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರಿ. ಹಾಗಾಗಿ ಇವತ್ತು ನಾನು ಕಾರ್ ಡ್ರೈವಿಂಗ್ ಕಲಿಯೋಣ ಅಂತ ಬಂದಿದ್ದೆ. ಹಾಗಂತ ನಾನು ಇವತ್ತೇ ಫಸ್ಟ್ ಡೇ ಕಾರ್ ಡ್ರೈವಿಂಗ್ ಕಲಿತಾ ಇರೋದಲ್ಲ. ನಾನು 1 ಮಂತಿಂದನೂ ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ. ಆಲ್ಮೋಸ್ಟ್ ಕಾರ್ ಡ್ರೈವಿಂಗ್ ಮಾಡ್ತೀನಿ ಇವಾಗ. ಆದರೆ ಪರ್ಫೆಕ್ಟಾಗಿ ಬರಲ್ಲ. ಮೇನ್ ರೋಡಲ್ಲೆಲ್ಲ ಹೋಗ್ತಾ ಇಲ್ಲ ನಾನು. ಸಣ್ಣ ಸಣ್ಣ ರೋಡಲ್ಲೆಲ್ಲ ಓಡಿಸ್ತಾ ಇದ್ದೀನಿ. ಜನ ಜಾಸ್ತಿ ಇರಲ್ವಲ್ಲ, ಅಂಥ ಕಡೆ ಓಡಿಸ್ತಾ ಇದ್ದೀನಿ. ನನಗೆ ಕಾರ್ ಡ್ರೈವಿಂಗ್ ಮುಂಚೆನೇ ಒಂದು ಸ್ವಲ್ಪ ಟಚ್ ಇತ್ತು. ಹಾಗಾಗಿ ಕಲಿಯೋಕ್ಕೆ ಸ್ವಲ್ಪ ಈಸಿ ಆಯಿತು. ಸ್ವಲ್ಪ ಬರ್ತಾ ಇತ್ತು ಮುಂಚೆ, ಬಟ್ ಈ ಥರ ಓಡಿಸಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಓಡಿಸ್ತೀನಿ, ಪರವಾಗಿಲ್ಲ. ಬಟ್ ಹೈವೇಲೆಲ್ಲ ಓಡಿಸಿಲ್ಲ ಇನ್ನೂ. ಜನ ಕಡಿಮೆ ಇರ್ತಾರಲ್ಲ, ಯಾರೂ ಇಲ್ಲದ ಕಡೆ ಓಡಿಸ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಇವಾಗ ಒಂದು ಸ್ವಲ್ಪ ವೆಹಿಕಲ್ನ ಫೇಸ್ ಮಾಡ್ತೀನಿ ಬಂದರೆ. ಹಾಗೆ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಇವತ್ತು ನಾನು ಡ್ರೈವಿಂಗ್ ಮಾಡೋಕ್ಕಂತ ಬಂದಿದ್ದಲ್ಲ, ಇದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ಹೇಗೆ ಬಿಡ್ತೀನಿ ಅಂತ ನೀವು ನೋಡಬೇಕು ಅಂದ್ರಲ್ಲ, ಹಾಗಾಗಿ ಬನ್ನಿ ಇವಾಗ ನಾನು ಹೇಗೆ ಕಾರ್ ಓಡಿಸ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗಂತ ನಾನು ಪರ್ಫೆಕ್ಟ್ ಅಲ್ಲ, ನಾನು ಜನ ಇಲ್ಲದ ಕಡೆ ಓಡಿಸ್ತೀನಿ. ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಸೇಫ್ಟಿಯಾಗಿ ಕಾರ್ ಡ್ರೈವಿಂಗ್ ಮಾಡೋಣ. ಕಾರ್ ಡ್ರೈವಿಂಗ್ ಮಾಡಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಸೀಟ್ ಬೆಲ್ಟ್ ಹಾಕಿರಬೇಕು. ನನಗೆ ಕಾರ್ ಡ್ರೈವಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ನಾನು ಮುಂಚೆಯಿಂದನೂ ಕಲಿಬೇಕು ಅಂತ ಅದು ಸ್ವಲ್ಪ ಕಲಿಯೋಕ್ಕೆ ಹೋದೆ, ಅಲ್ಲಿಗೆ ಡ್ರಾಪ್ ಮಾಡಿದೆ, ಕಲೀಲಿಲ್ಲ. ಹಾಗೆ ಇವಾಗ ಕಲಿಯೋಣ ಅಂತ ಒಂದು 1 ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನಗೆ ಓಕೆ ಬರುತ್ತೆ. ಹಾಗೆ ಫಸ್ಟಿಗೆ ಸೀಟ್ ಬೆಲ್ಟ್ ಎಲ್ಲ ಹಾಕ್ಕೊಂಡು ಮಿರರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಫಸ್ಟ್ ಗೇರಿಗೆ ಹಾಕಿ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿ ಮೂವ್ ಮಾಡಿ ಹೋಗ್ತಾ ಇದ್ದೀನಿ. ಹಾಗೆ ನಾನು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಆಲ್ ದಿ ಬೆಸ್ಟ್, ಸೇಫ್ಟಿಯಾಗಿ ಕಾರ್ ಡ್ರೈವಿಂಗ್ ಮಾಡಿ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ ಸೇಫ್ಟಿಯಾಗಿಯೇ ಕಾರ್ ಡ್ರೈವಿಂಗ್ ಮಾಡ್ತೀನಿ. ನಾನು ಜಾಸ್ತಿ ಜನ ಇದ್ದಲ್ಲೆಲ್ಲ ಕಾರ್ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ. ಜಾಸ್ತಿ ಜನ ಇಲ್ದಿದ್ದ ಕಡೆ ನೋಡ್ಕೊಂಡು ಹೋಗಿ ಅಂಥ ರೋಡಲ್ಲಿ ನಾನು ಕಾರ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಈಗ ನನಗೆ ಬರ್ತಾ ಇದೆ. ಹಾಗೆ ನಾವು ಕಲಿಬೇಕಾದ್ರೆ ನಮಗೂ ತೊಂದರೆ ಆಗಬಾರ್ದು, ಅದಕ್ಕಿಂತ ಮೇಯ್ನಾಗಿ ನಮ್ಮಿಂದ ಇನ್ನೊಬ್ಬರಿಗೂ ಕೂಡ ತೊಂದರೆ ಆಗಬಾರ್ದು. ಆ ಥರನೇ ನಾವು ಕಲಿಬೇಕು. ಅದ್ರ ಮೇಲೆ ನಾವು ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ನಾನು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಡ್ರೈವಿಂಗ್ ಕಲೀಲಿಲ್ಲ. ನನ್ನ ಅಣ್ಣ ಹಾಗೆ ನನ್ನ ತಮ್ಮ ಹಾಗೆ ನನ್ನ ಹಸ್ಬೆಂಡ್ 3 ಜನನೂ ಸೇರಿ ನನಗೆ ಡ್ರೈವಿಂಗ್ ಹೇಳ್ಕೊಟ್ಟಿರೋದು. ಸ್ಟಾರ್ಟಿಂಗಲ್ಲಿ ಡ್ರೈವಿಂಗ್ ಕಲಿಬೇಕಾದ್ರೆ ನನಗೂ ಕೂಡ ಭಯ ಆಗ್ತಾಯಿತ್ತು. ಏನು ಹೇಳಿದ್ರು ಕರೆಕ್ಟಾಗಿ ಅರ್ಥ ಆಗ್ತಿರಲಿಲ್ಲ. ಆ ಕ್ಷಣಕ್ಕೆ ನಾನು ಅರ್ಥ ಮಾಡ್ಕೋತಿದ್ದೆ. ನೆಕ್ಸ್ಟು ನಾನು ಗೇರ್ ಹಾಕೋಷ್ಟೊತ್ತಿಗೂ ಜಸ್ಟ್ ಮಿಸ್ ಮಾಡ್ತಾಯಿದ್ದೆ. ಅದರ್ವೈಸ್ ನನಗೆ ಈಗ ಬರ್ತಾಯಿದೆ. ಫ್ರಂಟ್ ಡ್ರೈವ್ ನಾನು ಬೇಗನೆ ಕಲಿತ್ಬಿಟ್ಟೆ. ನನಗೆ ಅದಷ್ಟು ಏನೂ ಕಷ್ಟ ಅಂತ ಅನಿಸಿಲ್ಲ. ಹಾಗೆ ನನಗೊಂದು ಸ್ವಲ್ಪ ಕಷ್ಟ ಅಂತ ಅನಿಸಿರೋದು ರಿವರ್ಸ್ನ ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಮಾಡಿದೆ. ರಿವರ್ಸ್ ತೆಗಿಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಒಂದು ಅರ್ಥ ಮಾಡ್ಕೋತಾ ಇದ್ದೆ, ನಾನು ತೆಗಿಬೇಕಾದ್ರೇ ಇನ್ನೊಂದು ಥರ ಅರ್ಥ ಮಾಡ್ಕೋತಾ ಇದ್ದೆ. ಈಗ ರಿವರ್ಸ್ ಕೂಡ ಅಷ್ಟೇ ನೀಟಾಗಿ ತೆಗಿತೀನಿ. ಹಾಗೆ ನನ್ನ ವ್ಲಾಗ್ ನೋಡ್ತಾ ಇರೋ ಹುಡುಗಿರು ನೀವೆಲ್ಲ ಯಾರ್ಯಾರು ಕಾರ್ ಬಿಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ಕಾರ್ ಕಲಿಬೇಕು ಅಂತಿದ್ದೀರಾ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಇವತ್ತು ನಾನು ಕಾರ್ ಡ್ರೈವಿಂಗ್ ಮಾಡ್ತಿರೋ ವೀಡಿಯೋನ ಅಪ್ಲೋಡ್ ಮಾಡಿರೋದು ನೀವು ಹೇಳಿರೋ ರೀಸನ್ಗೆ ನಾನಿವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಸಿಸ್ ನೀವು ಕಾರ್ ಡ್ರೈವಿಂಗ್ ಮಾಡ್ತಿರೋ ವೀಡಿಯೋನ ಅಪ್ಲೋಡ್ ಮಾಡಿ ಸಿಸ್ ಅಂತ ತುಂಬ ಕಮೆಂಟ್ಗಳು ಬಂದಿತ್ತು. ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು 2 ಮಂತ್ ಬ್ಯಾಕ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಸಿಟಿ ಸೆಂಟರ್ ಮಾಲ್ದು. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನಿಮಗೆ ಬೇರ್ ಫೂಟಲ್ಲಿ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತಾ ಅಂತ. ಆಗ ನಾನು ಹೇಳಿದ್ದೆ ನನಗೆ ಕಾರ್ ಡ್ರೈವಿಂಗ್ ಬರಲ್ಲ ಅಂತ. ಹಾಗೆ ಅವರಿಗೆ ನಾನು ಈಗ ಆನ್ಸರ್ ಮಾಡ್ತೀನಿ. ನೀವು ಕೇಳಿದ್ರಲ್ಲ, ಇವಾಗ ನನಗೆ ಬರುತ್ತೆ, ನಾನು ಅದನ್ನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ನೊಬ್ಬರು ವ್ಯೂವರ್ ಹೇಳ್ತಾಯಿದ್ರು, ಅವರಂತೂ ತುಂಬ ಕಮೆಂಟು ಒಳ್ಳೆಯದಾಗಿ ನಮಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡ್ತಾರೆ. ಅವ್ರ ಕಮೆಂಟ್ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವ್ರು ಹೇಳ್ತಾಯಿದ್ರು, ಇಷ್ಟು ದಿನ ನೀವು ನಿಮ್ಮ ಹಸ್ಬೆಂಡು ನಿಮ್ಮನ್ನ ಕೂರಿಸ್ಕೊಂಡು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೀವು ನಿಮ್ಮ ಹಸ್ಬೆಂಡ್ನ ಕೂರಿಸ್ಕೊಂಡು ಕಾರ್ ಡ್ರೈವಿಂಗ್ ಮಾಡಿ ಕರ್ಕೊಂಡೋಗಿ ಆ ಥರ ವ್ಲಾಗ್ನು ಕೂಡ ಹಾಕಿ ಅಂತ ಹೇಳಿದರು. ಆ ಥರ ವೀಡಿಯೋನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ಹಾಗೆ ನಿಮ್ಮ ಕಮೆಂಟ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್.
ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 6 ಗಂಟೆ ಆಗಿದೆ. ಹಾಗೆ ನನ್ನ ಹಸ್ಬೆಂಡ್ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಹೇಳಿದರು. ಹಾಗಾಗಿ ನಾನಿವಾಗ ಕಡಲೆಬೇಳೆ ಪಾಯಸ ಮಾಡೋಣ ಅಂತ ಕಡಲೆಬೇಳೆನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ತೆಂಗಿನ ತುರಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ. ಹಾಗೆ ನಾನು ಹೇಗೆ ಕಡಲೆಬೇಳೆ ಪಾಯಸ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಒಂದು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಕಡಲೆಬೇಳೆ, ಹಾಗೆ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು, ಜೊತೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು 3 ವಿಷಲ್ ಕೂಗಿಸ್ಕೊತೀನಿ. ಹಾಗೆ ಈಗ ಇನ್ನೊಂದು ಮಿಕ್ಸರ್ ಜಾರಿಗೆ ತುರಿದಿಟ್ಕೊಂಡಿದ್ದೆಲ್ಲ ಆ ತೆಂಗಿನಕಾಯಿ, ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನ್ ಗಸಗಸೆನ ಹಾಕ್ತಾಯಿದ್ದೀನಿ. ಗಸಗಸೆನ ನಾನು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಕೂಡ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಇದಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೆ 2 ಏಲಕ್ಕಿ ಕಾಳನ್ನ ಬಿಡಿಸಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸರ್ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಬೆಲ್ಲನೂ ಕೂಡ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಕರ್ಗಾದ್ಮೇಲೆ ನಾನು ಪಾಯಸಕ್ಕೆ ರೆಡಿ ಮಾಡ್ಕೊತೀನಿ. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ಆ ಕಡಲೆಬೇಳೆ ಹಾಗೆ ರೈಸ್ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೋತೀನಿ. ಈಗ ಕಡಲೆಬೇಳೆ ರೈಸ್ ಎಲ್ಲ ಹಾಕ್ಕೊಂಡಾಗಿದೆ. ಈಗ ನಾನು ಇದಕ್ಕೆ ಕರಗಿಸಿಟ್ಕೊಂಡಿದ್ನಲ್ಲ ಬೆಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ದೆಲ್ಲ ಈ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆಬೇಳೆ ಪಾಯಸನ ತುಂಬ ವೆರೈಟಿಯಲ್ಲಿ ಮಾಡ್ಬೋದು. ನಾನು ಈ ಥರ ಇವತ್ತು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇದು ಕುದಿ ಬಂದಮೇಲೆ ಇದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ತೀನಿ. ಒಂದು ಕಡೆ ಇದನ್ನು ಕುದಿ ಬರೋಕ್ಕಿಟ್ಟೆ, ಹಾಗೆ ಇನ್ನೊಂದು ಕಡೆ ನಾನು ಒಂದು ಸ್ವಲ್ಪ ತುಪ್ಪ, ಹಾಗೆ ಗೋಡಂಬಿ, ದ್ರಾಕ್ಷಿ, ಹಾಗೆ ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಫೈನಲಾಗಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರೋ ಕಡಲೆಬೇಳೆ ಪಾಯಸ ರೆಡಿಯಾಗುತ್ತೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.